ಗಣವೇಶ ಹಾಕಿದ ಪಿಡಿಒಗೆ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ. ಆರ್ಎಸ್ಎಸ್ನ ಒಂದು ಏನು ವೇಷವನ್ನ ಹಾಕಿದ್ರು ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಆರ್ಎಸ್ಎಸ್ ವಿಚಾರದಲ್ಲಿ ಗಂಭೀರವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಪಿಡಿಒ ಪ್ರವೀಣ್ ಕುಮಾರ್ ಅಮಾನತಾಗಿರುವುದು ಆರ್ಎಸ್ಎಸ್ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಗಣವೇಶ ಧರಿಸಿ ಪ್ರವೀಣ್ ಕುಮಾರ್ ಕಾಣಿಸಿಕೊಂಡಿದ್ದು. ಕರ್ನಾಟಕ ಸಿವಿಲ್ ಸೇವಾ ನಿಯಮ 2021 ನಿಯಮ 3 ಅದರ ನಿಯಮದಂತೆ ಇವರನ್ನು ಅಮಾನತು ಮಾಡಲಾಗಿದೆ. ನಿಯಮ ಉಲ್ಲಂಘನೆ ಆಗಿದೆ, ಹೀಗಾಗಿ ಸರ್ಕಾರ ಅಮಾನತು ಮಾಡಿದೆ. ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಒಂದು ಸರ್ಕಾರಿ ನೌಕರರ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪ್ರವೀಣ್ ಕುಮಾರ್ ಅಮಾನತು ಆದೇಶವನ್ನು ಸಂಘ ಪರಿವಾರ ತೀವ್ರವಾಗಿ ಖಂಡಿಸ್ತಾ ಇದೆ. ಗಣವೇಷವನ್ನ ಹಾಕಿದಂತಹ ಪಿಡಿಒಗೆ ಈಗ ಗೇಟ್ ಪಾಸ್ ಕೊಡಲಾಗಿದೆ, ಅಮಾನತನ ಮಾಡಲಾಗಿದೆ. ಪಿಡಿಒ ಪ್ರವೀಣ್ ಕುಮಾರ್ ಏನಿದ್ದಾರೆ ಅವರನ್ನು ಆರ್ಎಸ್ಎಸ್ ವಿಚಾರವಾಗಿ ಇವರು ಕಾಣಿಸ್ಕೊಂಡಿದ್ರು ಅಂತ ಆರ್ಎಸ್ಎಸ್ನ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಗಣವೇಶವನ್ನು ಧರಿಸಿ ಕಾಣಿಸ್ಕೊಂಡಿದ್ರು. ನಾವು ಸರ್ಕಾರದ ಒಂದು ನಿಯಮದಂತೆ ಕರ್ನಾಟಕ ಸಿವಿಲ್ ಸೇವಾ ಒಂದು ನಿಯಮದಂತೆ ಅವರನ್ನು ಅಮಾನತು ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ರೌಂಡ್ ಅಪ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ, ಫೋಟೋದಲ್ಲಿ ಕಾಣಿಸ್ತಾ ಇರುವಂಥವ್ರು ಫಸ್ಟ್ನೇ ವ್ಯಕ್ತಿ ಅವರು ಪಿಡಿಒ. ಅವರು ಆರ್ಎಸ್ಎಸ್ನ ಒಂದು ಚಟುವಟಿಕೆಯಲ್ಲಿ ಭಾಗಿಯಾದಾಗ ಗೊತ್ತಾಗುತ್ತೆ ಸರ್ಕಾರಕ್ಕೆ ಇವರು ಸರ್ಕಾರಿ ಒಂದು ಅಧಿಕಾರಿಯಾಗಿ ಈ ರೀತಿಯಾಗಿ ಒಂದು ಸಂಘದ ಒಂದು ಚಟುವಟಿಕೆಗಳಲ್ಲಿ ಕಾಣಿಸಿಕೊಂಡಿದ್ದು ಕಾನೂನು ಬಾಹಿರ, ಈ ರೀತಿಯಾಗಿ ಕಾಣಿಸ್ಕೊಳ್ಬಾರ್ದು ಅನ್ನೋಂತ ಹೇಳಿ ಈಗ ಸರ್ಕಾರ ಇವರನ್ನ ತೆಗೆದುಹಾಕಿದೆ, ಗೇಟ್ ಪಾಸ್ ಕೊಟ್ಟಿದೆ, ಅಮಾನತು ಮಾಡಿದೆ. ನೀವು ಈ ರೀತಿಯಾಗಿ ಕಾಣಿಸ್ಕೊಳ್ಬಾರ್ದು, ಇದು ತಪ್ಪು ಅಂತ ಹೇಳಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋಕೆ ಈ ರೀತಿಯಾಗಿ ಮುಂದಾಗಿದೆ ಸರ್ಕಾರ. ಪಿಡಿಒ ಪ್ರವೀಣ್ ಏನಿದ್ದಾರೆ ಅವರನ್ನು ಅಮಾನತು ಮಾಡಿದೆ. ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಒಂದು ಕಾರ್ಯಕ್ರಮ ಅಂತ ಅದರಲ್ಲಿ ಭಾಗಿಯಾಗಿದ್ದರು. ಕರ್ನಾಟಕ ಸಿವಿಲ್ ಸೇವಾ ಒಂದು ನಿಯಮದ ಪ್ರಕಾರ 2021 ಒಂದು ನಿಯಮ ಏನಿದೆ ಅದರ ಪ್ರಕಾರ ಇವರನ್ನು ಅಮಾನತು ಮಾಡಲಾಗಿದೆ. ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಾವು ಒಂದೊಂದು ರೀತಿಯಲ್ಲಿ ಅಂಕುಶ ಹಾಕ್ತೀವಿ, ಕಡಿವಾಣ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಇದು ಕಂಡಂತೆ ಕಾಣುತ್ತೆ. ಯಾಕಂದರೆ ಪ್ರಿಯಾಂಕ ಖರ್ಗೆ ಅವರು ಈ ಒಂದು ವಿಚಾರವಾಗಿಯೂ ಕೂಡ ಪತ್ರ ಬರೆದಿದ್ದು, 2ನೇ ಪತ್ರ ಬರೆದಿದ್ರು ಸಿ ಎಂ ಅವರಿಗೆ. ನೋಡಿ, ಯಾರ್ಯಾರು ಸರ್ಕಾರಿ ಒಂದು ಕೆಲಸದಲ್ಲಿದ್ದಾರೆ, ನೌಕರರಿದ್ದಾರೆ, ಅವರು ಕೂಡ ಆರ್ಎಸ್ಎಸ್ನ ಒಂದು ಚಟುವಟಿಕೆಯಲ್ಲಿ ಭಾಗ ಆಗಬಾರ್ದು. ಒಂದು ವೇಳೆ ಭಾಗಿಯಾದರೆ ಅಂಥವ್ರ ಮೇಲೆ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಕೂಡ ಬರೆದಿದ್ರು ಪ್ರಿಯಾಂಕ ಖರ್ಗೆ. 2ನೇ ಪತ್ರದಲ್ಲಿ ಈ ಒಂದು ರೀತಿಯ ಒಂದು ವಿಷಯವನ್ನು ಉಲ್ಲೇಖ ಮಾಡಿದರು. ನೋಡಿ, ನೀವು ಈ ರೀತಿಯಾಗಿ ಗಮನಿಸಿ, ಶಾಲೆಯಲ್ಲಿ ಆಗಿರ್ಬೋದು, ಕಾಲೇಜುಗಳಲ್ಲಾಗಿರ್ಬೋದು, ಇತರ ಗೌರ್ಮೆಂಟ್ ಆಫೀಸಲ್ಲಾಗಿರ್ಬೋದು, ಇಲಾಖೆಗಳಲ್ಲಾಗಿರ್ಬೋದು, ಎಲ್ಲವಲ್ಲಿಯೂ ಕೂಡ ಯಾರೊಬ್ಬ ಅಧಿಕಾರಿಗಳಿದ್ದಾರೆ ಅವರು ಏನಾದರೂ ಆರ್ಎಸ್ಎಸ್ನ ಒಂದು ಚಟುವಟಿಕೆಗಳಲ್ಲಿ ಕಾಣಿಸ್ಕೊಂಡ್ರೆ ಆಗಿದ್ದಾರೆ ಅಂತ ಗೊತ್ತಾದರೆ ಅದು ತುಂಬ ಕಡೆ ಗೊತ್ತಾಗ್ತಾ ಇದೆ. ಹೀಗಾಗಿ ಅಂಥವ್ರ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕು. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿಯಾಗಿ ಖಾಸಗಿಯ ಒಂದು ಸಂಘ ಸಂಸ್ಥೆಯ ಒಂದು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಬಾರದು, ಇದು ನಿಯಮಕ್ಕೆ ವಿರುದ್ಧ, ಕಾನೂನಿನ ವಿರುದ್ಧ ಅಂತ ಹೇಳಿ ಪತ್ರವನ್ನು ಬರೆದಿದ್ರು. ಅದೇ ರೀತಿಯಾಗಿ ಇಲ್ಲಿ ಈಗ ಪಿಡಿಒ ಒಬ್ಬರನ್ನು ಅಮಾನತು ಮಾಡಿದ ಸರ್ಕಾರ. ಆರ್ಎಸ್ಎಸ್ನ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ರು, ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಕ್ಕೆ ಸರ್ಕಾರಿ ನೌಕರನನ್ನು ಅಮಾನತು ಮಾಡಿದೆ ಈಗ ಸರ್ಕಾರ. ಪ್ರವೀಣ್ ಕುಮಾರ್ ಏನಿದ್ದಾರೆ ಅವರು ಅಮಾನತು ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಸೇವಾ ಒಂದು ನಿಯಮ 2021 ನಿಯಮ 3ರಂತೆ ಈ ಒಂದು ಅಧಿಕಾರಿ ನಡೆದುಕೊಂಡಿಲ್ಲ, ಹೀಗಾಗಿ ಇವರನ್ನು ನಾವು ಅಮಾನತು ಮಾಡ್ತಾ ಇದ್ದೀವಿ, ಇದು ನಿಯಮದ ಒಂದು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸರ್ಕಾರ ಇದಕ್ಕೆ ಒಂದು ರೀಸನನ್ನು ಕೊಟ್ಟು ಈಗ ಅಮಾನತು ಮಾಡಿರುವಂಥದ್ದು, ತೆಗೆದು ಹಾಕಿರುವಂಥದ್ದು. ಆರ್ಎಸ್ಎಸ್ನ ಒಂದು ಚಟುವಟಿಕೆಗಳಲ್ಲಿ ಯಾರೇ ಭಾಗಿಯಾದರೂ ಸರ್ಕಾರಿ ನೌಕರರಿಗೂ ಅವರಿಗೆ ಇದೇ ಒಂದು ಶಿಕ್ಷೆ ಅನ್ನುವಂಥ ರೀತಿಯಲ್ಲಿ ಈಗ ಸರ್ಕಾರ ಹೇಳಿದಂತೆ ಕಾಣ್ತಾ ಇದೆ. ಪ್ರವೀಣ್ ಕುಮಾರ್ ಅವರ ಒಂದು ಅಮಾನತಿನಿಂದ ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಯಾರಾದರೂ ನೀವು ಮುಂದೆ ಆರ್ಎಸ್ಎಸ್ನ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಅಥವಾ ಒಂದು ಗಣವೇಶದಲ್ಲಿ ನೀವು ಕಾಣಿಸ್ಕೊಂಡ್ರೆ, ಟೋಪಿ ಹಾಕ್ಕೊಂಡು, ಕೋಲು ಹಿಡಿದುಕೊಂಡು ಅದರ ಒಂದು ವೇಷವನ್ನು ಹಾಕ್ಕೊಂಡು ನೀವು ಕಾಣಿಸ್ಕೊಂಡ್ರೆ, ಭಾಗಿಯಾಗಿದ್ದೀರಿ ಅಂತ ಅದು ಸರ್ಕಾರಕ್ಕೆ ಗೊತ್ತಾದರೆ, ನೀವು ಸರ್ಕಾರದ ಒಬ್ಬ ಕೆಲಸಗಾರರು ಆಗಿದ್ರೆ ನಿಮ್ಮನ್ನು ನಾವು ಕ್ಷಮಿಸಲ್ಲ, ನಿಮ್ಮನ್ನು ತೆಗೆದು ಹಾಕ್ತೀವಿ, ಇದು ಸರ್ಕಾರಿ ನಿಯಮಕ್ಕೆ ಮತ್ತು ಕಾನೂನಿಗೆ ವಿರುದ್ಧವಾದಂಥದ್ದು, ನಾವು ತೆಗೆದು ಹಾಕ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಒಂದು ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು. ಆರ್ಎಸ್ಎಸ್ ವಿಚಾರವಾಗಿ ಒಂದೊಂದೇ ಹೆಜ್ಜೆಯನ್ನು ಮುಂದಕ್ಕೆ ಇಡ್ತಾ ಇದೆ ಕಾಂಗ್ರೆಸ್. ಈಗ ಏನು ಇದು ಒಂದು ವಿಷಯ ಶುರುವಾಯಿತು, ಅಲ್ಲಿಂದ ಕೂಡ ಇಲ್ಲಿಗೆ ಈಗ ಒಬ್ಬ ಅಧಿಕಾರಿಯಿಂದ ಅಮಾನತು ಮಾಡಿದೆ. ಇದು ಬೇರೆ ಉಳಿದಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ರೀತಿ ಎಚ್ಚರಿಕೆ ಕೊಟ್ಟಂತೆ ಕಾಣ್ತಾ ಇದೆ. ಯಾಕಂದರೆ ಒಬ್ಬರು ಅಮಾನತು ಮಾಡಿದ್ದಾರೆ ಅಂದರೆ ಇನ್ನು ಬೇರೆಯವರನ್ನು ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಹೀಗೆ ಎಷ್ಟು ಜನರನ್ನು ಮಾಡ್ತಾರೆ, ಸಾಕಷ್ಟು ಜನ ಭಾಗಿಯಾಗಿರಬಹುದು. ಇವರಿಗೆ ಗೊತ್ತಾಗಿದೆ ಇದು, ಓಕೆ, ಗೊತ್ತಾಗದೇ ಇರುವಂಥ ತುಂಬ ಜನ ಇದ್ದಾರೆ. ಹಾಗಾದರೆ ಅವರೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿ ತಿಳಿದುಕೊಂಡು ಎಲ್ಲರನ್ನೂ ಕೂಡ ಅಮಾನತು ಮಾಡ್ತಾರಾ ಗೊತ್ತಿಲ್ಲ, ಅದನ್ನು ಕಾದು ನೋಡಬೇಕು. ಯಾಕಂದರೆ ಈ ಒಂದು ವಿಚಾರವಾಗಿ ಆರ್ಎಸ್ಎಸ್ಗೆ ಬೆಂಬಲ ನೀಡುವಂಥವರು ಸಾಕಷ್ಟು ಜನ ಇದ್ದಾರೆ, ಸರ್ಕಾರಿ ಕಚೇರಿಗಳಲ್ಲಿದ್ದಾರೆ, ಬೇರೆ ಕಡೆಯೂ ತುಂಬ ಜನ ಇದ್ದಾರೆ. ಹೀಗಿರುವಾಗ ಒಂದು ವೇಳೆ ಸರ್ಕಾರ ಈ ರೀತಿಯಾಗಿ ಭಾಗಿಯಾದವರನ್ನು ಗುರುತಿಸಿ ನಾವು ತೆಗೆದು ಹಾಕ್ತೀವಿ ಅನ್ನೋದು ಒಂದು ನಿರ್ಧಾರವನ್ನು ಮಾಡಿದ್ರೆ, ಹಾಗಾದರೆ
ಎಷ್ಟು ಜನ ಹೊರಗಡೆ ಹೋಗ್ತಾರೆ, ಎಷ್ಟು ಜನ ಅಮಾನತಾಗ್ತಾರೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಈ ಒಂದು ವಿಚಾರದಿಂದ ಒಂದು ರೀತಿಯಲ್ಲಿ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ. ಒಂದು ವೇಳೆ ಏನಾದರೂ ಇದನ್ನೇ ಮುಂದುವರಿಸ್ತಾ ಹೋದರೆ ನಿಜವಾಗಿಯೂ ಕೂಡ ಸಾಕಷ್ಟು ಜನರು ಕೆಲಸವನ್ನು ಕಳೆದುಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಅಷ್ಟರ ಮಟ್ಟಿಗೆ RSSನ ಒಂದು ಚಟುವಟಿಕೆಗಳಲ್ಲಿ ಸುಮಾರು ಸರ್ಕಾರಿ ಒಂದು ನೌಕರರು ಭಾಗಿಯಾಗಿದ್ದಾರೆ. ಈ ವಿಚಾರಗಳು ಮುಂದಿನ ದಿನಗಳ ಏನು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಗೊತ್ತಾಗುತ್ತೆ. ಗೊತ್ತಾದ ನಂತರ ಸರ್ಕಾರ ಯಾವ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದೊಡಬೇಕು. ಈ ಒಂದು ವಿಚಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.